ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬದುಕಲ್ಲಿ ಲಕ್ ಅನ್ನೋದು ಹೊಡೆದ್ರೆ ಭಿಕ್ಷಕನು ಕೂಡ ರಾಜನಾಗಿ ಮೆರೆದು ಬಿಡ್ತಾನೆ. ಆ ರೀತಿ ಲಕ್ ಹೊಡೆಯೋದು ಕೂಡ ಹೆಚ್ಚು ಕಡಿಮೆ ಲಾಟ್ರಿ ಟಿಕೆಟ್ಗಳಿಂದ. ಲಾಟ್ರಿ ಕೊಂಡಂತಹ ಗತಿ ಇಲ್ಲದವನು ಕೂಡ ಕೋಟ್ಯಾಧಿಪತಿಗಳಾದಂತಹ ಉದಾಹರಣೆಗಳು ನಮ್ಮ ಮುಂದೆ ಬೇಕಾದಷ್ಟಿದೆ. ಅಂಥವರ ಸಾಲಿಗೆ ಸೇರ್ತಾರೆ ಬ್ರೆಜಿಲ್ನ ಆಂಟೋನಿಯೋ ಲೂಪ್ಸ್ ಸಿಕ್ವೆರಾ ಅನ್ನುವಂತಹ ರೈತ. ಬ್ರೆಜಿಲ್ನ ಈ ರೈತ ಅಲ್ಲಿನ 83 ಸೆಂಟ್ಗಳನ್ನು ಕೊಟ್ಟು ಒಂದು ಲಾಟ್ರಿ ಟಿಕೆಟನ್ನು ಖರೀದಿ ಮಾಡಿದ್ದ. ಅದು ಅವನಿಗೆ 287 ಕೋಟಿ ರೂಪಾಯಿ ಗೆದ್ದು ತಂದುಕೊಟ್ಟಿತ್ತು. ಒಂದಲ್ಲ ಎರಡಲ್ಲ 287 ಕೋಟಿ. ಆದರೆ ವಿಧಿ ಆಟನೇ ಬೇರೆ ಇತ್ತು. ಲಾಟ್ರಿ ಗೆದ್ದಂತಹ ಈ ರೈತ ತನ್ನ ಹಲ್ಲುಗಳ ಟ್ರೀಟ್ಮೆಂಟ್ಗೆಂದು ಡೆಂಟಲ್ ಡಾಕ್ಟರ್ ಹತ್ರ ಹೋಗಿದ್ದ. ಚಿಕಿತ್ಸೆ ಕೊಡ್ತಿದ್ದ ಟೈಮ್ನಲ್ಲಿ ಆ ರೈತನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕೂಡಲೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಗಿದೆ. ಅಲ್ಲಿ ರೈತ ಸಿಕ್ವೆರಾ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವೈದ್ಯರು ಮಾಹಿತಿನ ಕೊಟ್ಟಿದ್ದಾರೆ. ಈ ಘಟನೆ ಬಗ್ಗೆ ಸ್ಥಳೀಯ ಕಾನೂನು ನಿರ್ದೇಶನಾಲಯದ ಮುಖ್ಯಸ್ಥ ಎಡಿಸನ್ ಪೇಕ್ ಈ ಒಂದು ಸಾವಿನ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಕ್ಕಿಲ್ಲ. ಇದು ಸಹಜ ಸಾವು ಅಥವಾ ಬೇರೆ ಏನಾದರೂ ಇದರ ಹಿಂದಿದೆಯೋ ಅನ್ನುವಂತಹ ತನಿಖೆಯ ನಂತರ ತಿಳಿಯಬೇಕಾಗತ್ತೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಇದು ಸಹಜ ಸಾವಲ್ಲದೆ ಏಕಾಏಕಿ ಆರೋಗ್ಯ ಸಮಸ್ಯೆಯಿಂದ ಆಗಿದ್ದೇ ಆದರೆ ಡೆಂಟಲ್ ಕ್ಲಿನಿಕ್ ಸಾವಿನ ಹೊಣೆಯನ್ನು ಹೊರಬೇಕಾಗತ್ತೆ. ಇದಕ್ಕಾಗಿಯೇ ನಾವು ಪೋಸ್ಟ್ ಮಾರ್ಟಂಗಾಗಿ ಕಾಯ್ತಾ ಇದ್ದೀವಿ. ಅದು ಬಂದ ಕೂಡಲೇ ಸ್ಪಷ್ಟ ಚಿತ್ರಣ ಸಿಗತ್ತೆ ಅಂತ ಹೇಳಿದ್ದಾರೆ. ರೈತ ಸಿಕ್ವೆರಾ ಅವರ ಸಾವು ಲಾಟ್ರಿ ಟಿಕೆಟ್ ಗೆದ್ದಂತಹ ಕೇವಲ 1 ವಾರದ ಅಂತರದಲ್ಲಿ ನಡೆದಿದೆ. ಹೀಗಾಗಿ ಸ್ಥಳೀಯರು ಅವರ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರೊಬ್ಬರು ಹೇಳೋ ಪ್ರಕಾರ ಆತ ಒಬ್ಬ ಸರಳ ವ್ಯಕ್ತಿಯಂತೆ. ಅವರ ಬದುಕಲ್ಲಿ ಇಂಥದ್ದೊಂದು ಸಮಸ್ಯೆ ಆಗುತ್ತೆ ಅಂತ ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಇವರ ಬಗ್ಗೆ ಮಾತನಾಡಿದ್ದು, ಲಾಟ್ರಿ ಗೆಲ್ಲೋದು ಎಲ್ಲರ ಕನಸಾಗಿರುತ್ತೆ. ಆದರೆ ಈ ವ್ಯಕ್ತಿ ಗೆದ್ದ ಮೇಲೂ ಕೂಡ ಅದನ್ನು ಅನುಭವಿಸೋದಕ್ಕೆ ಆಗದೇ ಇರೋದು ನಡುದಾರಿಯಲ್ಲಿ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಬೇಸರ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆಂಟೋನಿಯೋ ಗೆದ್ದಿದ್ದು ಸಾಮಾನ್ಯ ಲಾಟ್ರಿ ಅಲ್ಲ. ಬ್ರೆಜಿಲ್ನಲ್ಲಿಯೇ ಅತ್ಯಂತ ದೊಡ್ಡ ಲಾಟ್ರಿ ಗೇಮ್ ಅನ್ನುವಂತಹ ಖ್ಯಾತಿ ಗಳಿಸಿರೋ ಮೆಗಾ ಸೇನಾ ಲಾಟ್ರಿ ಸ್ಪರ್ಧೆಯಲ್ಲಿ ಸುಮಾರು 287 ಕೋಟಿ ರೂಪಾಯಿ ಗೆದ್ದಿದ್ರು. ಇದು ಆ ಲಾಟ್ರಿಯ 10ನೇ ಅತಿ ದೊಡ್ಡ ಪ್ರೈಸ್ ಅಂತ ಕೂಡ ಹೇಳ್ಕೊಳ್ಳಲಾಗ್ತಾ ಇದೆ. ಇಷ್ಟೊಂದು ಹಣ ಗೆದ್ದಂತಹ ಮೇಲೆಯೂ ಆಂಟೋನಿಯೋ ಮಾತ್ರ ಅದನ್ನು ಅನುಭವಿಸೋದಕ್ಕೆ 1 ವಾರಕ್ಕಿಂತಲೂ ಹೆಚ್ಚು ಸಮಯ ಹೊಂದಿರಲಿಲ್ಲ. ಒಂದು ಮಾತಿದೆ, ಹಲ್ಲಿದ್ದವ್ರಿಗೆ ಕಳ್ಳೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅನ್ನುವಂತಹ ಹಾಗೆ ಬರೋಬ್ಬರಿ 287 ಕೋಟಿ ರೂಪಾಯಿ ಗೆದ್ದಂತಹ ರೈತ ಅನುಭವಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದು ಒಂದು ಲೆಕ್ಕದಲ್ಲಿ ದುರಂತ ಅಂತಲೇ ಹೇಳ್ಬೋದು. ಇದಾಗಿತ್ತು ಇಂದಿನ ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.